ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೇಷ್ಠ ಕನ್ನಡ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಬಂದು ನನ್ನ ಒಂದು ಡೈಲಿ ರೂಟೀನ್ ವ್ಲಾಗ್ ಆಗಿರುತ್ತೆ. ಸೊ ಅದ್ರ ಜೊತೆಗೆ ವರಮಹಾಲಕ್ಷ್ಮಿ ಫೆಸ್ಟಿವಲ್ಗೋಸ್ಕರ ಒಂದು ಸ್ವಲ್ಪ ಡೆಕೋರೇಟಿವ್ ಐಟಮ್ಸ್ ಸಹ ಶಾಪ್ ಮಾಡಿದ್ದೆ. ಸೊ ಅದರದ್ದು ಸಹ ಡೀಟೇಲ್ಸ್ ಈ ಒಂದು ವ್ಲಾಗಲ್ಲಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಬನ್ನಿ ನೋಡೋಣ. ಸೊ ಇವತ್ತು ಬೆಳಗಿನ ಬ್ರೇಕ್ಫಾಸ್ಟ್ಗೆ ಸ್ವಲ್ಪ ಪೂರಿ ಮಾಡ್ಕೊಂಡಿದ್ದೆ. ಆಫ್ಟರ್ ಲಾಂಗ್ ಟೈಮ್ ಪೂರಿ ಮಾಡಿದ್ದೆ ಅಂತಲೇ ಹೇಳ್ಬೋದು. ಯೂಶ್ವಲಿ ಆಯಿಲಿ ಐಟಮ್ಸ್ ನಾನು ಆದಷ್ಟು ಅವಾಯ್ಡ್ ಮಾಡ್ತೀನಿ. ಬಟ್ ಹಸ್ಬೆಂಡು ಮತ್ತು ಮಕ್ಕಳು ತುಂಬಾ ಕ್ರೇವಿಂಗ್ಸ್ ಇಟ್ಕೊಂಬಿಟ್ಟಿದ್ರು, ಪೂರಿ ಮಾಡು ಅಂತ. ಸೊ ಆಯಿತು ಅಂತ ಇವತ್ತು ಪೂರಿ ಮತ್ತು ಕಾಬೂಲ್ ಕಡಲೆ ಯೂಸ್ ಮಾಡಿಕೊಂಡು ಚೆನ್ನದಾಲ್ ಅಂತಾರಲ್ಲ ಅದರದ್ದು ಸಾಗು ಮಾಡ್ಕೊಂಡಿದ್ದೆ. ಸಾಗು ಅನ್ನೋದಕ್ಕಿಂತ ಚೋಲೆ ಅಂತಾರಲ್ಲ, ಚೋಲೆ ಭಟೂರಿ ಅಂತ, ಆ ಕಾಂಬಿನೇಷನ್ನು ಮಕ್ಳಿಗಂತೂ ಅದು ತುಂಬಾ ಫೇವ್ರೇಟು. ಸೊ ಅದನ್ನು ಇವತ್ತು ಬಾಕ್ಸ್ಗೆಲ್ಲ ಪ್ಯಾಕ್ ಮಾಡಿ ಕಳಿಸಿದ್ಮೇಲೆ ಇನ್ನು ಮಧ್ಯಾಹ್ನದ ಲಂಚ್ ಕೂಡ ಇವಾಗ ಎಲ್ಲ ಪ್ರಿಪೇರ್ ಮಾಡಿಬಿಡ್ತಾ ಇದ್ದೀನಿ. ಅಂದರೆ ಇವತ್ತು ಸ್ವಲ್ಪ ಪಾಲಕ್ ಇತ್ತು ಮನೆಯಲ್ಲಿ, ಅದನ್ನೇ ಹಾಕಿ ಪಾಲಕ್ ಪಪ್ಪು ಮಾಡ್ಕೊಳ್ತೀನಿ. ನಮ್ಮ ಮನೇಲಂತೂ ಅವಾಗವಾಗ ಈ ಒಂದು ಪಾಲಕ್ ಪಪ್ಪು ಮಾಡ್ತಾನೆ ಇರ್ತೀನಿ, ಯಾಕಂದರೆ ನಮ್ಮ ಮಕ್ಕಳಿಗೆ ಅದು ಫೇವ್ರೇಟು. ಮತ್ತು ಇದು ಮಾಡೋದು ಸಹ ತುಂಬಾ ಈಸಿ. ಎಲ್ಲನೂ ಕುಕ್ಕರ್ಗೆ ಹಾಕಿ ಕೂಗಿಸ್ಬಿಟ್ಟು ಒಂದು ಒಗ್ಗರಣೆ ಹಾಕ್ಕೊಂಡ್ರೆ ಲೈಕ್ ಪಾಲಕ್ ಪಪ್ಪು ರೆಡಿ ಆಗೋಗಿರುತ್ತೆ. ಸೊ ಇದ್ರದ್ದು ರೆಸಿಪಿ ನಾನು ಆಲ್ರೆಡಿ ತುಂಬ ಸಲ ಶೇರ್ ಮಾಡಿದ್ದೀನಿ, ಅದಕ್ಕೆ ಇಲ್ಲೇನು ನಾನು ರೆಸಿಪಿನ ಶೇರ್ ಮಾಡ್ತಾಯಿಲ್ಲ. ಬಟ್ ಪ್ರೀವಿಯಸ್ ವ್ಲಾಗ್ಸ್ ನೋಡಿ ಕೆಲವೊಂದು ಜನ ನನಗೆ ಒಂದು ಕಮೆಂಟ್ ಹಾಕಿದ್ದೀರಾ, ಈ ಕುಬೇರ ಸೇರು ಅಂತಾರಲ್ಲ ಅದರಲ್ಲಿ ಏನೇನು ಹಾಕ್ತೀರಾ ಅಂತ. ಸೊ ಯೂಶ್ವಲಿ ಈ ಕುಬೇರ ಸೇರು ಸಹ ಒಂದು ಸ್ವಲ್ಪ ಕಳಶ ಥರನೇ, ಯಾವಾಗಂದರೆ ಆವಾಗ ತೆಗೆದು ಮತ್ತೆ ಇಡೋದು ಹಂಗೆಲ್ಲ ಮಾಡಬಾರ್ದು. ಸೊ ಆ ಒಂದು ರೀಸನಿಂದ ಈ ವ್ಲಾಗಲ್ಲಿ ನಾನು ನಿಮಗೆ ಅದನ್ನು ಶೇರ್ ಮಾಡ್ತಾಯಿಲ್ಲ. ನೆಕ್ಸ್ಟ್ ಯಾವಾಗಾದ್ರೂ ಅದನ್ನು ತೆಗೆದು ಕ್ಲೀನ್ ಮಾಡೋವಾಗ ಮತ್ತೆ ಏನೇನು ಹಾಕಿಡ್ತೀನಿ ಅನ್ನೋದನ್ನು ಒಂದು ವ್ಲಾಗಲ್ಲಿ ನಿಮ್ಮೆಲ್ಲರ ಜೊತೆ ಶೇರ್ ಮಾಡ್ತೀನಿ. ಸದ್ಯಕ್ಕೆ ಏನೇನು ಹಾಕ್ತೀನಿ ಅಂತ ಬೇಕಂದರೆ ಈ ವ್ಲಾಗಲ್ಲಿ ಹೇಳ್ತೀನಿ. ಸೊ ಇವಾಗ ಪಾಲಕ್ ಪಪ್ಪು ಎಲ್ಲ ರೆಡಿ ಆಗಿದೆ. ಸೊ ಮಧ್ಯಾಹ್ನದ ಲಂಚ್ ಎಲ್ಲ ರೆಡಿ ಮಾಡಿ ಇಟ್ಬಿಟ್ರೆ ಅಂತೂ ನಾನು ಪೀಸ್ಫುಲಿ ನನ್ನ ಆಫೀಸ್ ಕೆಲಸಕ್ಕೆ ಕೂತ್ಕೋಬೋದು. ಸೊ ಇವತ್ತು ಶುಕ್ರವಾರ ಆದ್ರೂ ನಾನು ಲೈಕ್ ಔಟ್ಸೈಡೆಲ್ಲ ಏನು ನೀರು ಹಾಕೋಕ್ಕೆ ಹೋಗಲಿಲ್ಲ. ಸ್ವಲ್ಪ ಮನೆಯಲ್ಲಿ ಏನೋ ಆಲ್ಟ್ರೇಷನ್ ಎಲ್ಲ ನಡೀತಾ ಇದೆ. ಸೊ ನಾಯಿ ನೋಡಿ ಬಂದು ಮೊದಲೆಲ್ಲ ಆಚೆ ನಿಲ್ತಾಯಿತ್ತು, ಇವಾಗ ಹೊಸಲ ಮೇಲೇ ಬಂದು ನಿಂತ್ಕೊಳ್ತಾ ಇದೆ. ಅಂದರೆ ಅಷ್ಟು ಕ್ಲೋಸ್ ಆಗಿ ಹೋಗ್ತಾ ಇದೆ. ಇನ್ನು ಸ್ವಲ್ಪ ದಿನಕ್ಕೆ ಒಳಗೆ ಬರುತ್ತೆ ಅಂತ ನಮ್ಮ ಹಸ್ಬೆಂಡ್ ಬೈತಾಯಿದ್ರು, ಇದು ಅಭ್ಯಾಸ ಮಾಡಬೇಡ, ಆಚೆ ಹಾಕು ನೀನು ಏನೇ ಹಾಕಿದ್ರೇನು ಅಂತ. ಸೊ ಸಮಹೌ ಇದು ವೆರಿ ಕ್ಯೂಟ್ ನಾಯಿ, ಪಾಪ ಬಂದು ಸುಮ್ಮನೆ ಇರುತ್ತೆ ಹಾಕೋ ತನಕ. ಸೊ ಹಂಗೂ ಆಲ್ಟ್ರೇಷನ್ ಏನು ಮಾಡ್ತಾಯಿದ್ದೀನಿ ಅಂತ ನೀವು ನೋಡೋದಾದರೆ ನೋಡಿ, ಇದೆಲ್ಲ ಹೊಡ್ಸಿದ್ದೀನಿ. ಸೊ ಇದ್ರ ಮೇಲೆ ಎಲ್ಲ ನಾನು ಪಾಟ್ಸ್ ಇಟ್ಟಿದ್ದೆ, ಮತ್ತು ಈ ಮೆಟ್ಲು ಇದೆಲ್ಲನೂ ಹೊಡ್ಸಿದ್ದೀವಿ. ಸೊ ನೀವು ನೋಡೋದಾದರೆ ಈ ಗೋಡೆ ಎಲ್ಲ ಇದೆ ನೋಡಿ, ಇದಕ್ಕೆಲ್ಲ ನಾವು ಗ್ರಾನೈಟ್ ಹಾಕ್ಸಿದ್ದೀವಿ. ಸೊ ಅದೇ ಥರ ಈ ಮೆಟ್ಲಿಗೆ ಅದಕ್ಕೆಲ್ಲ ಹಾಕ್ಸೋಣ ಅಂತ. ಸೊ ಅದನ್ನು ಹಾಕ್ಸ್ಬೇಕಾದ್ರೆ ನಾನು ಈ ಗೋಡೆ ಮೇಲೆನೂ ಅದನ್ನು ಹಾಕ್ಸ್ಕೊಟ್ರೆ ಪಾಟ್ಸ್ ಎಲ್ಲ ಇಟ್ಕೊಳಕ್ಕೆ ಚೆನ್ನಾಗಿರುತ್ತಲ್ಲ ಅಂತ ಮೆಟ್ಲು ಜೊತೆಗೆ ಈ ಒಂದು ಫುಲ್ ಗೋಡೆನ ಹೊಡ್ಸಿದ್ದೀನಿ. ಇದ್ರ ಮೇಲೆ ಎಲ್ಲ ಗ್ರಾನೈಟ್ ಹಾಕ್ಸೋಣ ಅಂತ. ಸೊ ಇನ್ನೂ ಅಲ್ಲೆಲ್ಲ ವರ್ಕ್ ನಡೀತಾನೆ ಇದೆ. ಸೊ ಇವತ್ತು ಕೆಲವೊಂದು ಪ್ರಾಡಕ್ಟ್ಸ್ ನಾನು ವರಮಹಾಲಕ್ಷ್ಮಿ ಡೆಕೋರೇಷನ್ಗೋಸ್ಕರ ತರಿಸಿದ್ದೀನಿ. ಸೊ ಅಂದರೆ ಈ ವೈಟ್ ಆ್ಯಂಡ್ ಗ್ರೀನ್ ಕಾಂಬಿನೇಷನಲ್ಲಿ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಹೆಂಗೂ ಮನೆಯಲ್ಲಿ ಬ್ಯಾಕ್ ಡ್ರಾಪ್ದು ವೈಟ್ ಫ್ಲವರ್ಸ್ ಆಲ್ರೆಡಿ ಅವೈಲೇಬಲ್ ಇತ್ತು. ಅದ್ರ ಜೊತೆಗೆ ಮುಂದೆ ಡೆಕೋರೇಷನ್ ಮಾಡೋಕ್ಕೆ ಒಂದು ಸ್ವಲ್ಪ ಫ್ಲವರ್ಸ್ ತರಿಸೋಣ ಅಂತ. ಇದೆಲ್ಲ ಪ್ಲಾಸ್ಟಿಕ್ ಫ್ಲವರ್ಸು. ಸೊ ತುಂಬ ಏನು ಕಾಸ್ಟ್ಲಿ ಏನಿಲ್ಲ ಇದು, ಅಂದರೆ ರೀಸನಬಲ್ ಪ್ರೈಸಲ್ಲೇ ಇದೆ. ಇದ್ರದ್ದು ಲಿಂಕ್ ಬೇಕಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ. ಸೊ ಇದು ಒಂದು ಪ್ಯಾಕಲ್ಲಿ 48 ಫ್ಲವರ್ಸ್ ಬರುತ್ತೆ. ಮತ್ತು ಇವಾಗ ತೋರಿಸ್ತಾ ಇರೋದು ಬಂದು ಲಾಸ್ಟ್ ಇಯರ್ ನಾನು ತರಿಸಿದ್ದು ಆ ರೆಡ್ ಕಲರ್ ರೋಸಸ್ಸು. ನೀವು ನನ್ನ ಮೊದಲಿಂದ ಫಾಲೋ ಮಾಡ್ಕೊಂಬಂದರೆ ಗಣೇಶ ಫೆಸ್ಟಿವಲ್ಗೆ ಕೆಲವೊಂದು ಫ್ಲವರ್ಸ್ನ ತರಿಸಿದ್ದೆ. ಅದರಲ್ಲಿ ಆ ಟೈಮಲ್ಲಿ ತರಿಸಿದಂಥ ಫ್ಲವರ್ ಅದು, ಆ ಒಂದು ರೋಸಸ್ಸು. ಮತ್ತು ಈ ಒಂದು ಬ್ಯಾಕ್ ಡ್ರಾಪ್ಗೆ ಅಂತ ನೋಡಿ ಇದನ್ನು ತರಿಸಿದ್ದೆ, ಲೋಟಸ್ ಫ್ಲವರ್ಸ್ನ. ಸೊ ಹೆಂಗೂ ಇದು ವೈಟ್ ಇದೆಯಲ್ವ, ಸೊ ಮತ್ತೆ ಏನಕ್ಕೆ ಮತ್ತೆ ವೈಟದು ಮತ್ತೆ ತರಿಸೋದು ಅಂತ ಈ ಸಲ ಇದನ್ನೇ ರಿಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಇದು ಮತ್ತು ಆ ರೋಸಸ್ ಮತ್ತು ಲಾಸ್ಟ್ ಇಯರ್ದು ಇದನ್ನು ಎರಡನ್ನೂ ರಿಯೂಸ್ ಮಾಡ್ಕೊಳ್ಳೋಣ ಅಂತ ಇದ್ದೀನಿ. ಸೊ ಇದರಲ್ಲಿ ಪಿಂಕ್ ಮತ್ತು ರೆಡ್ ಎರಡೂ ಇದೆ. ಸೊ ನಾನು ಪಿಂಕ್ ಮಾತ್ರ ಯೂಸ್ ಮಾಡ್ಕೊಳ್ಳೋಣ ಅಂತ ಈ ಸಲ ವೈಟ್ ಪಿಂಕ್ ವಿತ್ ಗ್ರೀನ್ ಕಾಂಬಿನೇಷನ್ ಮಾಡೋಣ ಅಂತ. ಸೊ 2 ವೈಟ್ ಲೋಟಸ್ ಸಹ ತರಿಸಿದ್ದೀನಿ. ಸೊ ಇದು ಎಲ್ಲ ಪ್ರಾಡಕ್ಟ್ಸ್ದು ನಾನು ಡಿಸ್ಕ್ರಿಪ್ಷನಲ್ಲಿ ಆ್ಯಡ್ ಮಾಡಿರ್ತೀನಿ ಲಿಂಕು, ನೀವು ಬೇಕಾದರೆ ಹೋಗಿ ಪರ್ಚೇಸ್ ಮಾಡಿ. ಇವಾಗ ನಾನು ಝೂಮ್ ಲುಕ್ ತೋರಿಸ್ತೀನಿ ಇಲ್ಲಿ. ಸೊ ನೋಡಿ, ಇದು ಬಂದು ಲಾಸ್ಟ್ ಇಯರ್ದು. ಇದಂತೂ ಸಖತ್ತು ನ್ಯಾಚುರಲ್ ಲುಕ್ ಇದೆ. ಸ್ವಲ್ಪ ಕಾಸ್ಟು ಕಂಪೇರ್ ಟು ಇವಾಗ ತರಿಸಿರೋದಕ್ಕೆ ಸ್ವಲ್ಪ ಜಾಸ್ತಿನೇ ಇದೆ ಇದು. ಬಟ್ ಅದು ಕಡಿಮೆ ಫ್ಲವರ್ಸ್ ತರಿಸಿದ್ದೆ ನಾನು ಲಾಸ್ಟ್ ಟೈಮು. ಬಟ್ ಈ ಸಲ ಸ್ವಲ್ಪ ಜಾಸ್ತಿ ಫ್ಲವರ್ಸ್ ಬೇಕಿತ್ತು, ಅದಕ್ಕೆ ಸ್ವಲ್ಪ ಮೀಡಿಯಮ್ ರೇಂಜ್ ಕಾಸ್ಟದು ತರಿಸಿದ್ದೀನಿ. ಇದು ಸ್ವಲ್ಪ ಕಡಿಮೆ ರೇಟ್ ಬೀಳುತ್ತೆ, ಬಟ್ ಅಷ್ಟು ಫುಲ್ಲು ನ್ಯಾಚುರಲ್ ಆಗೇನು ಕಾಣಲ್ಲ.
ಅಂದರೆ ಗೊತ್ತಾಗ್ಬಿಡುತ್ತೆ ಇದು ಆರ್ಟಿಫಿಷಿಯಲ್ ಅಂತ ಹತ್ರದಲ್ಲಿ ನೋಡಿದಾಗ. ಬಟ್ ಸಮ್ಹೌ ಇದು ಎನಿವೇಸ್ ನಾನು ಈ ಎರಡೂ ಮಿಕ್ಸ್ ಮಾಡಿ ಇಟ್ಟಾಗ ಅಷ್ಟೊಂದು ಗೊತ್ತಾಗಲ್ಲ. ಹಂಗೂ ನಾನು ಜೋಡಿಸಿ ತೋರಿಸ್ತೀನಿ ನಿಮಗೆ ಯಾವ ರೀತಿ ಕಾಣುತ್ತೆ ಇದೆರಡನ್ನೂ ಅರೇಂಜ್ ಮಾಡಿದಾಗ ಅಂತ. ಮತ್ತು ಮೆಟೀರಿಯಲ್ ಸಹ ಇದು ರೆಡ್ ರೋಸಸ್ ಬಂದು ಒಂಥರ ವೆಲ್ವೆಟ್ ಮೆಟೀರಿಯಲ್, ಅದಕ್ಕೆ ಅದು ತುಂಬ ನ್ಯಾಚುರಲ್ ಲುಕ್ ಕೊಡುತ್ತೆ. ಬಟ್ ಅದು ವೈಟ್ ರೋಸಸ್ ಬಂದು ಪ್ಲಾಸ್ಟಿಕ್ಕು. ಸೊ ಮತ್ತು ಈ ಲೋಟಸ್ ಫ್ಲವರ್ಸ್ ಸಹ ನಾನು ತರಿಸಿದ್ದೀನಿ. ಅಂದರೆ ಲಕ್ಷ್ಮಿ ಕೂಡಿಸಿದಾಗ ಎರಡು ಕೈಗೆ ಇಡೋಣ ಅಂತ. ಇದು ಒಂಥರ ಒರಿಜಿನಲ್ ಲೋಟಸ್ ಥರನೇ ಕಾಣುತ್ತೆ. ಈ ಸ್ಟೆಮ್ ಎಲ್ಲ ನೋಡಿ ಸೇಮ್ ಒರಿಜಿನಲ್ ಲೋಟಸ್ಗೆ ಹೆಂಗಿರುತ್ತೋ ಹಂಗೆ ಕೊಟ್ಟಿದ್ದಾರೆ. ಸೊ ಇದನ್ನು ನಾನು ಅಮೆಝಾನಿಂದ ತರಿಸ್ದೆ. ಸೊ ಇದು ರೀಯೂಸ್ ಸಹ ಮಾಡ್ಕೋಬೋದು. ಅಂದರೆ ನಾನು ಎಲ್ಲಾದರೂ ಒಂದು ಶೋ ಪೀಸ್ ಥರನೂ ನಾನು ಇದನ್ನು ಯೂಸ್ ಮಾಡ್ಕೋಬೋದು ಹಬ್ಬ ಆದಮೇಲೆ. ಸೊ ಯೂಶ್ವಲಿ ನಾನು ಏನೇ ತರಿಸಿದ್ರೇನು ಅದು ಮಲ್ಟಿಪಲ್ ವೇಸಲ್ಲಿ ನಾನು ಯೂಸ್ ಮಾಡ್ಕೊಳ್ತೀನಿ. ಈ ಫ್ಲವರ್ಸು ಎಲ್ಲನೂ ಇದೇನು ವೇಸ್ಟ್ ಆಗೋಲ್ಲ. ತರಿಸಿದ್ಮೇಲೆ ಇದು ಒಣಗೋಗಿ ಮತ್ತೆ ಬಿಸಾಕೋದು ಅಂಥದ್ದಿರಲ್ಲ, ನ್ಯಾಚುರಲ್ ಫ್ಲವರ್ಸ್ ಥರ. ಇದನ್ನು ಮತ್ತೆ ನಾನು ರೀಯೂಸ್ ಮಾಡ್ಬೋದು. ನೋಡಿ ಎಲ್ಲ ಕ್ಲಾತ್ ಮೆಟೀರಿಯಲ್, ಇದು ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ಅಂತೂ. ಇದರಲ್ಲಿ 2 ಕಲರ್ಸ್ ಅವೈಲಬಲ್ ಇದೆ, ವೈಟ್ ಮತ್ತು ಪಿಂಕು. ಸೊ ನಾನು ವೈಟ್ ಮತ್ತು ಗ್ರೀನ್ ಥೀಮ್ ಇರೋದ್ರಿಂದ ವೈಟ್ ಫ್ಲವರ್ಸ್ನೇ ತರಿಸಿದ್ದೀನಿ. ಮತ್ತು ನಮ್ಮನೇಲಿ ಎಲ್ಲ ಶೋ ಪೀಸಸ್ಸು ಆಲ್ಮೋಸ್ಟ್ ವೈಟು ಮತ್ತು ಗೋಲ್ಡು ಬೇಜ್ ಈ ಕಲರ್ಸಲ್ಲೇ ಇಟ್ಟಿದ್ದೀನಿ. ಸೊ ಅದಕ್ಕೆ ನಾನು ಪಿಂಕ್ ಏನು ತರಿಸಿಲ್ಲ. ಸೊ ನೆಕ್ಸ್ಟು ಅದನ್ನು ನಾನು ಯಾವುದನ್ನ ಶೋ ಪೀಸ್ ಥರ ಇಡೋಣ ಅನ್ನೋ ಒಂದು ರೀಸನಿಂದ. ಸೊ ನನ್ನ ಹತ್ರ ಈ ಥರ ಮೆಟಲ್ದು ಒಂದು 6 ಪೀಸಸ್ ಇದೆ. ನಾನು ಒಂದು 2 ಇಯರ್ಸ್ ಬ್ಯಾಕ್ ಏನೋ ಲಕ್ಷ್ಮಿ ಹಬ್ಬಕ್ಕೆ ತರಿಸಿದ್ದು, ಇಲ್ಲ ಲಾಸ್ಟ್ ಇಯರೇ ಅನಿಸುತ್ತೆ. ಸೊ ಆವಾಗಲಿಂದ ಇದನ್ನು ಯೂಸ್ ಮಾಡ್ತಾಯಿದ್ದೀನಿ. ಹಂಗೂ ಈ ಥರ ಜಸ್ಟ್ ಅರೇಂಜ್ ಮಾಡಿಬಿಡೋದಷ್ಟೇ. ಸೊ ಇದು ನಾನು ಒಂದು ಇನ್ಸ್ಟಾಗ್ರಾಮ್ ಪೇಜಿಂದ ಆರ್ಡ್ರ್ ಮಾಡಿ ತರಿಸಿದ್ದು, ಇಂಡಿಯನ್ ಕಲೆಕ್ಷನ್ ಅಂತ ಸಮಥಿಂಗ್ ಏನೋ ಇದೆ ಆ ಪೇಜ್ ಹೆಸರು. ಅದರಿಂದ ಆರ್ಡ್ರ್ ಮಾಡಿ ತರಿಸ್ಕೊಂಡಿದ್ದೆ. ಲಾಸ್ಟ್ ಇಯರು ಯೂಸ್ ಮಾಡಿದ್ದೀನಿ. ಹಂಗೂ ಒಂದು ಪಿಕ್ಚರ್ ಆ್ಯಡ್ ಮಾಡಿರ್ತೀನಿ ಮೇಲೆ ಯಾವ ರೀತಿ ಕಾಣುತ್ತೆ ಇದು ಅಂತ. ನೋಡಿ ಇವಾಗ ಜಸ್ಟ್ ಮಕ್ಕಳ ಕೈಲಿ ಕೊಟ್ರೂ ಈ ಥರ ನಿಮ್ಗೆ ಅರೇಂಜ್ ಮಾಡಿ ಕೊಟ್ಬಿಡ್ತಾರೆ. ಸೊ ಹಂಗೂ ನೋಡಿ ಈ ರೋಸಸ್ ಪಕ್ಕ ಇದನ್ನು ಇಟ್ಟಿರೋದ್ರಕ್ಕೆ ಅಷ್ಟು ನಿಮ್ಗೆ ಆರ್ಟಿಫಿಷಿಯಲ್ ಲುಕ್ ಏನು ಕೊಡಲ್ಲ, ನ್ಯಾಚುರಲಾಗೇ ಕಾಣುತ್ತೆ. ದೂರದಿಂದ ಅಂತೂ ರಿಯಲ್ ರೋಸಸ್, ವೈಟ್ ರೋಸಸ್ ಇಟ್ಟಿರೋಂಗೆ ಕಾಣುತ್ತೆ. ಯಾಕಂದರೆ ಮಧ್ಯದಲ್ಲಿ ಆ 2 ರೋಸಸ್ಸು ಸಖತ್ ನ್ಯಾಚುರಲ್ ಆಗಿದೆ. ಅದ್ರ ಪಕ್ಕ ಇದಿಟ್ಟಾಗ ಇದಕ್ಕೂ ಆ ನ್ಯಾಚುರಲಿಟಿ ಆಟೋಮೆಟಿಕ್ಕಾಗಿ ಬಂದುಬಿಟ್ಟಿದೆ. ಸೊ ಈ ಥರ ಫುಲ್ ಬಾರ್ಡರ್ಸ್ ಥರ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಸೊ ಅದ್ರ ಕಂಪ್ಲೀಟ್ ಡೆಕೋರೇಷನ್ ನೀವು ನನ್ನ ವರಮಹಾಲಕ್ಷ್ಮಿ ವ್ಲಾಗಲ್ಲಿ ನೋಡ್ಬೋದು, ನೆಕ್ಸ್ಟ್ ಹಬ್ಬದ ವ್ಲಾಗಲ್ಲಿ. ಸೊ ಇವಾಗ ಈ ಒಂದು ಲೋಟಸ್ ಏನು ತರಿಸಿದ್ದೀನಲ್ಲ, ಹೆಂಗೂ ಒಂದು ಬುದ್ಧ ಪ್ಲ್ಯಾಂಟರ್ ಇದೆ ಸೋಫಾ ಪಕ್ಕ, ಅದರಲ್ಲಿ ಹಾಕಿ ಇಟ್ಟಿದ್ದೀನಿ. ಸೊ ಹೆಂಗೂ ಇದನ್ನು ಇಲ್ಲೇ ಇಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಬ್ಬದ ಟೈಮಲ್ಲಿ ದೇವ್ರ ಹತ್ರ ಇಟ್ಟು ನೆಕ್ಸ್ಟು ಇಲ್ಲೇ ಇದೆ ಪರ್ಮನೆಂಟ್ ಪ್ಲೇಸು. ಸೊ ಯಾವ ರೀತಿ ಕಾಣ್ತಾ ಇದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸ್ಕೊಡಿ. ಸೊ ಹಂಗೂ ಮಧ್ಯಾಹ್ನ ಇವಾಗ ಎಲ್ಲ ವರ್ಕ್ ಮಾಡ್ತಾ ಇದ್ದಾರೆ ನೋಡಿ. ಇವಾಗ ಒಂದು 4 ಮೆಟ್ಲೆಲ್ಲ ರೆಡಿ ಆಗಿದೆ. ಈ ಥರ ಕಾಣುತ್ತೆ. ಹಂಗೂ ಫುಲ್ ಕಂಪ್ಲೀಟ್ ಆಗುತ್ತೆ. ಈ ಬಾರ್ಡರ್ ಬ್ಲ್ಯಾಕ್ ಇರೋದ್ರಿಂದ ನಾನು ಅದನ್ನು ಸ್ವಲ್ಪ ಬ್ಲ್ಯಾಕೇ ತರಿಸ್ದೆ, ಬೇರೆ ಕಲರ್ ಬೇಡ, ಮ್ಯಾಚ್ ಆಗಲ್ಲ ಅಂತ. ಮತ್ತು ಇದಕ್ಕೆ ಯೂಸ್ ಮಾಡಿರೋವಂಥ ಗ್ರಾನೈಟ್ ಮೆಟೀರಿಯಲ್ ಸಹ ಸ್ವಲ್ಪ ರಫ್ ಇರೋವಂಥದ್ದನ್ನೇ ತರಿಸಿದ್ದೀನಿ. ಅಂದರೆ ಫುಲ್ಲು ಪಾಲಿಷ್ ನೈಸಾಗಿರೋವಂಥದ್ದು ತರಿಸಿದ್ರೆ ಜಾರಿ ಬೀಳೋ ಚಾನ್ಸಸ್ ತುಂಬ ಇರುತ್ತೆ. ಮತ್ತು ನಮ್ಮ ಮನೇಲಿ ಇನ್ನು ರಿಮೈನಿಂಗ್ 5 ಮನೆಗಳಲ್ಲಿರೋ ಮನೆಗಳಲ್ಲೂ ಮಕ್ಕಳಿದ್ದಾರೆ. ಒಂದು ಮನೆಯಲ್ಲೇನೋ ಇಲ್ಲ ಅಷ್ಟೇ. ಇನ್ನು ರಿಮೈನಿಂಗ್ 4 ಮನೆಯಲ್ಲಿನೂ ಮಕ್ಕಳಿರೋರೆ. ಮತ್ತು ನಮ್ಮ ಮಕ್ಕಳು ಮೇಲೆ ಹೋಗೋದು ಬರೋದೆಲ್ಲ ಮಾಡ್ತಾಯಿರ್ತಾರೆ. ಸೊ ಜಾರಬಾರ್ದು ಅಂತ ಒಂದು ಸ್ವಲ್ಪ ರಫ್ ಇರೋವಂಥ ಮೆಟೀರಿಯಲೇ ಹಾಕಿದ್ದೀನಿ. ಸೊ ಇವತ್ತು ಪಲ್ಯ ಎಲ್ಲ ಮಾಡ್ಕೊಳ್ಳೋಷ್ಟು ಟೈಮ್ ಇರಲ್ಲ ಅವ್ರಿಗೆ. 2 ಟೈಮ್ ಟೀ ಮತ್ತು ಆಫೀಸ್ ಕೆಲಸ ಇದೆ, ಮುಗೀತು. ಸೊ ಸ್ವಲ್ಪ ಬೆಣ್ಣೆ ಮುರುಕು ಹಾಕ್ಕೊಂಡು ಊಟ ಮುಗಿಸ್ದೆ. ಸೊ ಇವಾಗ ಸಂಜೆ ಆಗಿದೆ. ಸೊ ಸಂಜೆ ಅಷ್ಟರಲ್ಲಿ ನೋಡಿ ಕಂಪ್ಲೀಟಾಗಿ 1 ಫ್ಲೋರ್ ಮುಗಿಸಿದ್ದಾರೆ. ಇನ್ನೂ 3 ಫ್ಲೋರ್ ಮುಗಿಸ್ಬೇಕು. ಸೊ 3 ಡೇಸ್ ಆಗುತ್ತೆ ಅಂತ ಹೇಳಿದ್ದಾರೆ ಮೇಲೆ ಎಲ್ಲ ಮುಗಿಸೋಕ್ಕೆ. ಲಾಸ್ಟಿಗೆ ಈ ಗೋಡೆ ನನಗೆ ರೆಡಿ ಮಾಡಿಕೊಡ್ತಾರೆ ಅಂತ ಹೇಳಿದ್ದಾರೆ. ಸೊ ಇವಾಗ ಮತ್ತೆ ಕೆಲವೊಂದು ಪಾರ್ಸಲ್ನ ಅನ್ಬಾಕ್ಸಿಂಗ್ ಮಾಡಿಬಿಡೋಣ ಬನ್ನಿ. ಸೊ ಇದು ಒಂದು ನನ್ನದು ಎಕ್ಸ್ಚೇಂಜ್ ಆರ್ಡರು. ಲಾಸ್ಟ್ ನನ್ನ ವ್ಲಾಗ್ ನೋಡಿದರೆ ಕೆಲವೊಂದು ಹೇರ್ ಆಕ್ಸೆಸರೀಸ್ನ ಆರ್ಡ್ರ್ ಮಾಡಿದ್ದೆ. ಅದರಲ್ಲಿ ಡಾರ್ಕ್ ಬ್ಲೂ ಮತ್ತು ಲೈಟ್ ಗ್ರೀನ್ ಆರ್ಡ್ರ್ ಮಾಡಿದರೆ, ಡಾರ್ಕ್ ಬ್ಲೂ ವಿತ್ ಲೈಟ್ ಬ್ಲೂ ಕೊಟ್ಬಿಟ್ಟಿದ್ರಲ್ಲ, ಅದನ್ನು ಎಕ್ಸ್ಚೇಂಜ್ ಮಾಡಿದೆ. ಇವತ್ತು ಡೆಲಿವರಿ ಬಂದಿದೆ. ಸೊ ಈ ಸಲ ಅಂತೂ ಕರೆಕ್ಟಾಗಿ ಕಳಿಸ್ಕೊಟ್ಟಿದ್ದಾರೆ. ಅಂದರೆ ಒಂದು ಡಾರ್ಕ್ ಬ್ಲೂ ಮತ್ತು ಒಂದು ಲೈಟ್ ಗ್ರೀನು. ಮತ್ತು ಇನ್ನೊಂದು ಹೇರ್ ಎಕ್ಸ್ಟೆನ್ಷನ್ ಬೇರೆ ಆರ್ಡ್ರ್ ಮಾಡಿದ್ದೆ. ಅಂದರೆ ಮಗಳಿಗೆ ಸ್ವಲ್ಪ ಕೂದಲು ಎಲ್ಲ ಶಾರ್ಟ್ ಇದೆಯಲ್ವಾ, ಅದಕ್ಕೆ ಈ ಮೆಸ್ಸಿ ಹೇರ್ ಥರ ಮಾಡೋಣ ಹೇರ್ ಸ್ಟೈಲು ಅಂತ ಈ ಥರ ಒಂದು ಎಕ್ಸ್ಟೆನ್ಷನ್ ತೊಗೊಂಡಿದ್ದೀನಿ. ಸೊ ಕ್ವಾಲಿಟಿ ಮತ್ತು ತುಂಬಾ ಚೆನ್ನಾಗಿದೆ. ಮತ್ತು 5 ಕ್ಲಿಪ್ಸ್ ಕೊಟ್ಟಿದ್ದಾರೆ ಇದಕ್ಕೆ. ಅಂದರೆ ಈ ಥರ ಎಲ್ಲಿ ಬೇಕೋ ಅಲ್ಲಿ ಕ್ಲಿಪ್ಸ್ನ ಯೂಸ್ ಮಾಡಿಕೊಂಡು ಅಟ್ಯಾಚ್ ಮಾಡ್ಕೋಬೋದು.
ಸೊ ಇದು ತುಂಬಾ ಈಸಿ ಸಹ. ಲೈಕ್ ಹಂಗೂ ಇದನ್ನು ಹೆಂಗೆ ಯೂಸ್ ಮಾಡೋದು ಅಂತಲೂ ಇದೇ ವ್ಲಾಗಲ್ಲಿ ತೋರಿಸ್ಕೊಡ್ತೀನಿ. ಸೊ ಈ ಥರ ಕ್ಲಿಪ್ಸ್ ಇರುತ್ತಲ್ಲ, ಜಸ್ಟು ಈ ಟಿಕ್ ಪಿನ್ ಹೆಂಗೆ ಯೂಸ್ ಮಾಡ್ತೀವೋ ಅದೇ ಥರನೇ ಯೂಸ್ ಮಾಡೋದಷ್ಟೇ. ಎಷ್ಟು ಲೈಕ್ 5 ಕ್ಲಿಪ್ಸ್ ಕೊಟ್ಟಿರ್ತಾರೆ, ಸೊ ದಟ್ ಎಲ್ಲೂ ಬೀಳೋ ಚಾನ್ಸಸ್ ಇರೋಲ್ಲ ಇದನ್ನು ಒಂದು ಸಲ ಹಾಕಿದ್ಮೇಲೆ. ಮತ್ತು ಇದನ್ನು ಯೂಸ್ ಮಾಡಿಕೊಂಡ್ರೆ ಸ್ವಲ್ಪ ವಾಲ್ಯೂಮ್ ಬೇಕಾಗಿರೋರು ಸಹ ಯೂಸ್ ಮಾಡೋದು, ಅಂದರೆ ತೆಳ್ಳಗೆ ಕೂದಲಿರೋರು ಯೂಸ್ ಮಾಡ್ಬೋದು. ಇಲ್ಲ ಈ ಥರ ಮಕ್ಕಳಿಗೆ ಏನಾದರೂ ನೀವು ಹೇರ್ ಸ್ಟೈಲ್ ಎಲ್ಲ ಮಾಡಬೇಕು, ಈ ಥರ ಲಂಗ ದಾವಣಿ ಎಲ್ಲ ಹಾಕ್ದಾಗ ಮತ್ತು ತುಂಬ ಶಾರ್ಟ್ ಇರೋ ಕೂದಲಿರೋ ಮಕ್ಕಳಿಗೆ ಸಹ ಇದನ್ನು ಯೂಸ್ ಮಾಡ್ಕೊಂಡು ಒಳ್ಳೆ ಹೇರ್ ಸ್ಟೈಲ್ ಮಾಡ್ಬೋದು. ಸೊ ನೋಡಿ, ಈ ಸಲ ಕರೆಕ್ಟಾಗಿ ಬಂದಿದೆ ಕಲರ್ಸು. ನಾನು ಆರ್ಡ್ರ್ ಮಾಡಿದ್ದು ಗ್ರೀನ್ ಆ್ಯಂಡ್ ಬ್ಲೂ, ಈ ಸಲ ಅದೇ ಬಂದಿದೆ. ಸೊ ಹಂಗೂ ಇದನ್ನು ಮಗಳು ನೋಡಿಬಿಟ್ಟು ಸಂಜೆ ಸ್ಕೂಲಿಂದ ಬಂದ ತಕ್ಷಣ, ಅಮ್ಮ ಪ್ಲೀಸ್ ನನಗೆ ಇವತ್ತೇ ಹೇರ್ ಸ್ಟೈಲ್ ಮಾಡು ಅಂತ ಕೇಳಿದ್ಲು. ಸೊ ಆಯಿತು, ಒಂದು ಸಲ ಟ್ರೈ ಮಾಡೋಣ. ಹೆಂಗೂ ನಾನು ಸ್ವಲ್ಪ ಫ್ರೀ ಇದ್ದೆ ಸಂಜೆ ಮೇಲೆ, ಅದಕ್ಕೆ ಇವತ್ತು ಫ್ರೈಡೇ ಬೇರೆ, ಸೊ ಅದಕ್ಕೆ ಸ್ವಲ್ಪ ಹೇರ್ ಸ್ಟೈಲ್ ಮಾಡೋಣ ಅಂತ ಇಲ್ಲಿ ಮಾಡ್ತಾಯಿದ್ದೀನಿ. ಸೊ ಇವಾಗ ನೋಡ್ತಾ ಇರ್ಬೋದು ಎಷ್ಟು ಕಡಿಮೆ ಇದೆ ಕೂದಲು ಅಂತ. ಸೊ ಇಷ್ಟು ಕೂದಲಲ್ಲೂ ಸೊ ತುಂಬ ವಾಲ್ಯೂಮ್ ಇರೋ ಥರ ನೀವು ಮಾಡ್ಬೋದು. ಫಸ್ಟು ಮೇಲೆ ಒಂದು ಪೋರ್ಷನ್ನ ನೀವು ಎತ್ತಿ ಒಂದು ಸ್ವಲ್ಪ ಪಾರ್ಟಿಷನ್ ಥರ ಮಾಡ್ಕೋಬೇಕು. ಒಂದು ಕ್ಲಿಪ್ ಹಾಕ್ಕೊಂಡಿದ್ದೀನಿ ಈ ಥರ. ಸೊ ನೆಕ್ಸ್ಟು ಆ ಒಂದು ಎಕ್ಸ್ಟೆನ್ಷನ್ಸ್ನ ಕೆಳಗಡೆ ಇನ್ನು ಅರ್ಧ ಪಾರ್ಟ್ ಇರುತ್ತಲ್ಲ ಕೂದಲು, ಆದಷ್ಟು ಮಧ್ಯ ಪಾರ್ಟಿಗೆ ನೀವು ಅದನ್ನು ಕ್ಲಿಪ್ಸ್ನೆಲ್ಲ ನೀಟಾಗಿ ಅಡ್ಜಸ್ಟ್ ಮಾಡ್ಕೋಬೇಕು. ಸೊ ಹಂಗೂ ವಿಡಿಯೋ ತೆಗಿತಾ ಇರೋರು ಕರೆಕ್ಟಾಗಿ ನಿಮಗೆ ತೆಗ್ದಿಲ್ಲ. ನನ್ನ ಮಗಳ ಫ್ರೆಂಡೇ ಇದನ್ನೆಲ್ಲ ವಿಡಿಯೋ ಕ್ಯಾಪ್ಚರ್ ಮಾಡಿಕೊಟ್ಟಿದ್ದು. ಸೊ ಹಂಗೂ ನಿಮಗೆ ಅದು ಗೊತ್ತಾಗ್ತಾ ಇದೆ ಅನಿಸುತ್ತೆ ಯಾವ ರೀತಿ ಆಗ್ತಾಯಿದ್ದೀನಿ ಅಂತ. ಸೊ ಮಧ್ಯಕ್ಕೆ ಈ 5 ಕ್ಲಿಪ್ಸ್ನ ಅಟ್ಯಾಚ್ ಮಾಡಿದ್ದೀನಿ ನೋಡಿ. ಈ ಥರ ಮಾಡಿದ್ರೆ ರಿಮೈನಿಂಗ್ ಮೇಲೆ ಇರೋ ಕೂದಲನ್ನು ಇವಾಗ ಮೇಲೆ ಹಾಕಿಬಿಟ್ರೆ ಅದು ಫುಲ್ಲು ವಾಲ್ಯೂಮ್ ಬರುತ್ತೆ. ಸೊ ಹಂಗೂ ಸ್ವಲ್ಪ ಅಂದರೆ ಹಂಗೆ ಬಿಡೋಕ್ಕಂತೂ ಆಗೋಲ್ಲ. ಜಡೆ ಹಾಕಿದಾಗ ಅದನ್ನೆಲ್ಲ ನೀವು ಅಡ್ಜಸ್ಟ್ ಮಾಡಿಕೊಂಡು ಮತ್ತೆ ನೀವು ಇದು ಮಾಡಬೇಕು. ಯಾಕಂದರೆ ಮೇಲೆ ಇರೋ ಕೂದಲನ್ನೆಲ್ಲ ಇದ್ರ ಜೊತೆ ಅಟ್ಯಾಚ್ ಮಾಡಿ ಜಡೆ ಹಾಕ್ಕೋಬೇಕು. ಸೊ ಇವಾಗ ನೀವು ನೋಡ್ತಾ ಇರ್ಬೋದು ನಾನು ಯಾವ ಥರ ಹಾಕ್ತಾಯಿದ್ದೀನಿ ಅಂತ. ಮಗಳಿಗೆ ಇಷ್ಟೇ ಇರೋದು ಕೂದಲು, ಅದಕ್ಕೆ ಫಸ್ಟು ಮೇಲೆ ಪಾರ್ಟ್ನ ಒಂಥರ ಬಫ್ ಥರ. ಇವತ್ತು ಸುಮ್ಮನೆ ಜಸ್ಟ್ ಒಂದು ಟ್ರಯಲ್ ಮಾಡ್ತಿರೋದ್ರಿಂದ ಪರ್ಫೆಕ್ಟಾಗಿ ಏನು ಮಾಡ್ತಾಯಿಲ್ಲ. ಜಸ್ಟು ಅಲ್ಲಲ್ಲಿ ಒಂದೊಂದು ರಬ್ಬರ್ ಬ್ಯಾಂಡ್ಸ್ ಹಾಕ್ಕೊಂಡು ಈ ಥರ ರಿವರ್ಸು ಕೂದಲನ್ನ ಮಾಡ್ತಾಯಿದ್ದೀನಿ. ಅಂದರೆ ಫುಲ್ಲು ವಿಡಿಯೋಸ್ ಸರಿಯಾಗಿ ಕ್ಯಾಪ್ಚರ್ ಆಗಿಲ್ಲ, ಸೊ ಗ್ಲಿಮ್ಸ್ ಅಷ್ಟೇ ಇಲ್ಲಿ ಹಾಕಿದ್ದೀನಿ. ಹಂಗೂ ನಿಮ್ಗೊಂದು ಐಡಿಯಾ ಬರುತ್ತೆ ಅಂತ. ಬಟ್ ಈ ಥರ ಮೆಸ್ಸಿ ಹೇರ್ದು ತುಂಬಾ ವಿಡಿಯೋಸ್ ಸಿಗುತ್ತೆ ನಿಮಗೆ, ರೀಲ್ಸು ಎಲ್ಲ. ಅದನ್ನು ನೋಡ್ಕೊಂಡು ಸಹ ನೀವು ಟ್ರೈ ಮಾಡ್ಬೋದು. ಸೊ ನಾನು ಸಹ ಅದೇ ಥರನೇ ಒಂದು ರೀಲ್ ನೋಡಿಕೊಂಡು ಇದನ್ನು ಟ್ರೈ ಮಾಡ್ತಾಯಿರೋದು. ಯಾವಾಗೂ ನಾನು ಒಂಥರ ಈ ಟ್ರೆಡಿಷ್ನಲ್ ಜಡೆ ಬರುತ್ತಲ್ವ ರೆಡಿಮೇಡ್, ಅದನ್ನು ಹಾಕ್ತಾಯಿದ್ದೆ ಮಗಳಿಗೆ. ಸೊ ಈ ಸಲ ಸ್ವಲ್ಪ ಡಿಫ್ರೆಂಟಾಗಿ ಆಗೋಣ, ಈ ಮೆಸ್ಸಿ ಹೇರ್ ಇವಾಗ ಟ್ರೆಂಡ್ ಅಂತ ಈ ಥರ ಹಾಕಿದ್ದೀನಿ. ಇದು ಎಷ್ಟೇ ಕೆಟ್ಟದಾಗ ನೀವು ಹಾಕಿದ್ರೂ ಅದು ಫ್ಲವರ್ಸು ಇಂಥದ್ದೆಲ್ಲ ಇಟ್ಟ ಮೇಲೆ ಬ್ಯೂಟಿಫುಲ್ಲಾಗೆ ಕಾಣುತ್ತೆ ಮೆಸ್ಸಿ ಹೇರು. ಅದೇ ಇದರಲ್ಲೊಂದು ಹೈಲೈಟು. ಸೊ ಮೆಸ್ಸಿ ಹೇರ್ ಸ್ಟೈಲ್ ಅಂದ್ರೆ ನೀವು ಹೆಂಗಾದರೂ ಹಾಕಿದ್ರೂ ಮೇಲೆ ಈ ಥರ ಟಾಪಿಂಗ್ಸ್ ಕೊಟ್ಬಿಟ್ರೆ ಸಖತ್ತಾಗಿ ಕಾಣುತ್ತೆ. ಸೊ ನೋಡಿ ಈ ಥರ ಕಾಣ್ತಾ ಇದ್ದಾಳೆ. ಸೊ ಹಂಗೂ ನಂಗೆ ತುಂಬಾ ಇಷ್ಟ ಆಯಿತು ಇದೊಂದು ಹೇರ್ ಸ್ಟೈಲು. ಎಸ್ಪೆಷಲಿ ಅದು ಅವಳೇ ಕೂದಲೇನೋ ಅನ್ನೋ ಥರನೇ ಕಾಣಿಸ್ತಾ ಇದೆ, ಎಲ್ಲೂ ಎಕ್ಸ್ಟೆನ್ಷನ್ ಅನ್ನೋ ಥರ ಅನ್ನಿಸ್ತಾ ಇಲ್ಲ. ಸೊ ಹಾಗೂ ನಿಮಗೆಲ್ಲ ಯಾವ ರೀತಿ ಅನ್ನಿಸ್ತು ಈ ಒಂದು ಹೇರ್ ಸ್ಟೈಲು ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಮಗಳು ನನಗೆ ಸ್ವಲ್ಪ ಜುಮ್ಕಿ ಎಲ್ಲ ಹಾಕ್ಬಿಡಮ್ಮ, ನಾನು ನೋಡ್ತೀನಿ ಯಾವ ರೀತಿ ಕಾಣ್ತೀನಿ ಅಂದಿದ್ದಕ್ಕೆ ಸ್ವಲ್ಪ ಜುಮ್ಕಿ ಎಲ್ಲ ಹಾಕಿ ಮತ್ತು ಮುಂದೆ ಸ್ವಲ್ಪ ಕೂದಲನ್ನ ಈ ಥರ ಕರ್ಲ್ಸ್ ಥರ ಮಾಡಿದ್ದೀನಿ ಮುಂದೆ ಬರೋ ಹಂಗೆ. ಈ ಹೇರ್ ಸ್ಟೈಲ್ಗೆ ಆ ಥರ ಮುಂದೆ 1-2 ಕರ್ಲ್ಸ್ ಬಂದರೆ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ. ಸೊ ಇದು ಬಂದು ಫೈನಲ್ ಲುಕ್ಕು. ಮೇ ಬಿ ಲಂಗ ದಾವಣಿ ಮತ್ತು ಬೈತಲೆ ಬಟ್ಟು ಇದೆಲ್ಲ ಹಾಕಿದ್ಮೇಲೆ ಇನ್ನೂ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ. ಸದ್ಯಕ್ಕೆ ಇವಾಗ ಜಸ್ಟ್ ಒಂದು ಜುಮ್ಕ ಮತ್ತು ಹೇರ್ ಸ್ಟೈಲ್ ಅಷ್ಟೇ ಹಾಕಿ ನೋಡಿದೆ. ಸೊ ಒಂದು ಒಳ್ಳೆ ಹೇರ್ ಸ್ಟೈಲ್ ಅಂತಲೇ ಅನಿಸ್ತು ನನಗೆ. ಇದನ್ನೇ ಹಾಕೋಣ ಅಂತ ಇವಾಗ ಒಂದು ಸಲ ಟ್ರಯಲ್ ಮಾಡಿ ಎತ್ತಿಡ್ತಾ ಇದ್ದೀನಿ. ಮತ್ತು ಕುಬೇರ ಸೇರಲ್ಲಿ ಏನು ಹಾಕಬೇಕು ಅಂತ ಕೇಳಿದ್ರಲ್ಲ, ಯೂಶ್ವಲಿ ಕುಬೇರ ಸೇರಲ್ಲಿ ಏನು ನಿಮಗೆ ಕೊರತೆ ಆಗಬಾರ್ದು ಅಂತ ಅಂದ್ಕೊಳ್ತೀರೋ ಅದನ್ನು ಹಾಕಬೇಕು. ಅಂದರೆ ನಿಮಗೆ ಯೂಶ್ವಲಿ ಪ್ರತಿಯೊಬ್ಬರಿಗೂ ಏನಂದರೆ ಮನೆಯಲ್ಲಿ ಊಟಕ್ಕೆ ಕೊರತೆ ಇರಬಾರ್ದು, ಅದು ಮೇಯ್ನು ಎಲ್ಲದಕ್ಕಿಂತ. ಸೊ ಅದಕ್ಕೆ ಯಾವುದನ್ನ ಒಂದು ಧಾನ್ಯ ಹಾಕ್ಬೋದು. ಅಂದರೆ ಯೂಶ್ವಲಿ ಎಲ್ಲರೂ ಅಕ್ಕಿನೇ ಹಾಕಿಡ್ತಾರೆ, ಅದಕ್ಕಂದ್ರೆ ಮನೇಲಿ ಅದು ಅವೈಲೇಬಲ್ ಇರುತ್ತೆ ಅಂತ. ಸೊ ಅದು ಬಿಟ್ಟರೆ ನೆಕ್ಸ್ಟು ನೆಮ್ಮದಿ ಬೇಕಂದರೆ ಮುತ್ತು ಹಾಕಬೇಕು. ಮುತ್ತಿದ್ರೆ ಪೀಸ್ಫುಲ್ ಆಗಿರುತ್ತೆ ಅನ್ನೋ ಒಂದು ನಂಬಿಕೆ ಇದೆ. ಮತ್ತು ಲಕ್ಷ್ಮೀ ಸ್ವರೂಪ ಇರುವಂಥ ಎಲ್ಲನೂ ಹಾಕ್ಬೋದು. ಮತ್ತು ನಿಮಗೆ ದುಡ್ಡಿನ ಕೊರತೆ ಇರಬಾರ್ದು ಅಂತ ಏನಾನ ಅಂದ್ಕೊಂಡ್ರೆ ಒಂದು ನಾಣ್ಯ ಹಾಕಿಡ್ಬೋದು. ಅಂದರೆ 100 ರೂಪಾಯಿನೂ ಕಾಯಿನು, ಇಲ್ಲಾಂದರೆ ಏನಾದರೂ ಇಲ್ಲ ಚಿನ್ನ ಬೆಳ್ಳಿ ಬೇಕು ಅಂದರೆ ಅದೆರಡನ್ನೂ ಹಾಕಿಡ್ಬೋದು. ಸೊ ನಿಮ್ಮ ಇಷ್ಟ.
ಸೊ ನಿಮ್ಗೇನು ಅಕ್ಷಯ ಆಗಬೇಕು ಅಂತ ಒಂದು ಮನಸ್ಸಲ್ಲಿರುತ್ತೋ ಅದನ್ನು ಹಾಕಿಡಿ ಅಷ್ಟೇ. ಸೊ ನಾನು ಅದರಲ್ಲಿ ಯೂಶ್ವಲಿ ಲಕ್ಷ್ಮೀ ಸ್ವರೂಪ ಇರುವಂಥ ಪ್ರತಿಯೊಂದು ವಸ್ತುನೂ ಹಾಕಿಡ್ತೀನಿ. ನಾಣ್ಯ ಕೂಡ ಹಾಕಿಟ್ಟಿದ್ದೀನಿ, ಯಾಕಂದರೆ ದುಡ್ಡು ಕೊರತೆ ಸಹ ಬರಬಾರ್ದು ಅಂತ. ಬಟ್ ಚಿನ್ನ ಬೆಳ್ಳಿ ಸದ್ಯಕ್ಕೇನೂ ಹಾಕಿಲ್ಲ, ನೆಕ್ಸ್ಟು ಅದನ್ನು ಹಾಕಿಡೋಣ ಅಂತ ಅಂದ್ಕೊಳ್ತಾ ಇದ್ದೀನಿ. ಸೊ ನಿಮಗೆಲ್ಲ ಈ ಒಂದು ವ್ಲಾಗ್ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೀನಿ. ಕೊನೆ ತನಕ ನೋಡ್ತಾ ಇರೋ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಹೇಳ್ತಾ, ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರಾ ನೋಡ್ತಾ ಇದ್ದೀರಾ, ಇಲ್ಲ ನೀವೇನಾದರೂ ಫಸ್ಟ್ ಟೈಮ್ ವ್ಯೂವರ್ಸ್ ಆದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ಒಂದು ವ್ಲಾಗ್ನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಸಿಗೋಣ.